ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಒಂದು ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ. ಆಸೆ ಸೀರಿಯಲಲ್ಲಿ ಸೂರ್ಯ ಕಾರ್ ಬಾಡಿಗೆ ಹೋಗಿರ್ತಾನೆ. ಹೋಗುವಾಗ ಅಲ್ಲಿ ಯಾರೋ ಒಬ್ಬರು ಅಂಕೋಲು ಕಾರಲ್ಲಿ ಏರಿರ್ತಾರೆ ಬಾಡಿಗೆ. ಅವರು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಸಾಕು ಸ್ವಲ್ಪ ಇಲ್ಲೇ ನಿಂದಿರಿಸ್ಬಿಡಪ್ಪ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಸರ್ ಯಾಕೆ ನಿಂದಿರಿಸ್ಬಿಡಿ ಅಂತ ಅಂದ್ರಲ್ಲ, ಇಲ್ಲೇನಾ ನೀವು ಹೇಳೋದು ಅಂತ ನಿಂದಿರಿಸ್ತಾರೆ. ಅವಾಗ ಯಾಕೆ ಸರ್ ನಿಮ್ಮ ಮನೆಯಲ್ಲೇ ಇವರಿದ್ದಾರೆ, ಯಾರು ಇವರು ಅಂತ ಕೇಳ್ತಾ ಇರ್ತಾನೆ ಸೂರ್ಯ. ರೌಡಿ ಅಂತಿರ್ತಾಳೆ, ಇದನ್ನೆಲ್ಲ ತಿಳ್ಕೊಂಡು ನೀನೇನು ಮಾಡ್ತೀವಿ, ಸುಮ್ಮನೆ ಹೋಗ್ತಾ ಇರೋ ಅಂತ ಅಂತಿರ್ತಾಳೆ. ಆಗ ಸೂರ್ಯ ಅಂತಾನೆ, ಸುಮ್ಮನೆ ಹೋಗಕ್ಕೆ ಬರಲಿಲ್ಲ ನಾನು, ಈ ಮನೇಲಿ ದೌರ್ಜನ್ಯ ನಡೆದರೆ ನಾನು ಸುಮ್ಮನೆ ಇರೋಕ್ಕಲ್ಲ ಅಂತ. ಆಗ ಅವ್ರ ಹತ್ರ ಹೊಡಿಯೋಕ್ಕೆ ಹೋಗ್ತಾ ಇರ್ತಾನೆ. ರೌಡಿಯವರು ತುಂಬ ಅದು ಒದಿಸ್ಕೊಂಡು ಅವರು ಓಡೋತಾರೆ. ಓಡಿದ ಮೇಲೆ ಅವ್ರ ಸಾರು ತುಂಬ ಖುಷಿ ಪಡೆದ ಮೇಲೆ ಸೂರ್ಯನ ಬಾಪ ಒಳಗಡೆ ಹೋಗಮ್ಮ ಅಂತ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಹೋದ ಮೇಲೆ ಅವರು ನನ್ನ ಡೈಲಿ ತುಂಬ ಸತಾಯಿಸ್ತಾರೆ, ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಅವ್ರ ಸಾರು ಹೇಳ್ತಾ ಇರ್ತಾಳೆ. ನನ್ನ ಮಗ ಅಮೆರಿಕದಲ್ಲಿ ಇದ್ದಾನೆ, ನಾವು ಅಲ್ಲಿಗೆ ಹೋಗ್ತೀವಪ್ಪ, ಇಲ್ಲಿ ಸಾಕಾಗಿದೆ ನಮಗೆ ಅಂತ ಹೇಳ್ತಾ ಇರ್ತಾನೆ ಅವ್ರ ಸಾರು. ಯಾಕೆ ಸರ್ ಯಾಕೆ ಹೋಗ್ತಾ ಇದ್ದೀರಾ, ಇಲ್ಲಿ ಇದ್ರೆ ಆಯ್ತಲ್ಲ, ಜನ ಬರ್ತಾರಲ್ಲ, ಚೆನ್ನಾಗಿ ಆಗ್ತಿದೆ ನಿಮಗೆ ವ್ಯಾಪಾರ, ಯಾಕೆ ಹೋಗ್ತಾ ಇದ್ದೀರಾ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಇಲ್ಲಪ್ಪ, ಈ ರೌಡಿಗಳು ಕಾಟ ಜಾಸ್ತಿ ಆಗಿದೆ, ನಮಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ನನಗೆ ಕೂಡ ಹೋಗೋಕ್ಕೆ ಇಷ್ಟ ಇಲ್ಲ. ಇದು ಅವಲಸಿಂದ ನಾನು ಸಣ್ಣ ಹುಡುಗಿದ್ದೆ, ಲಸಿಂದ ನಾನು ಇದು ಕೆಲಸ ಮಾಡ್ತಾ ಇದ್ದೀನಿ, ನಂದು ಇದು ತುಂಬ ಕಷ್ಟಪಟ್ಟು ದುಡ್ದು ಎಲ್ಲ ಕಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅವ್ರ ಸಾರು. ಸೂರ್ಯ ಅಂತಾನೆ, ಸರ್ ಯಾರಿಗೆ ಇದು ಏನು ಮಾಡಬೇಡ್ರಿ, ನಮ್ಮ ಮನೆಗೆ ಕೊಡ್ರಿ, ಇದು ನಮ್ಮ ಅಣ್ಣ ಕೆಲಸ ಮಾಡ್ತಾನೆ ಇದರಲ್ಲಿ ಅಂತ ಹೇಳ್ತಾ ಇರ್ತಾನೆ. ಆಯ್ತಪ್ಪ, ನೀನೇನು ರೊಕ್ಕದ್ದೇನು ಚಿಂತೆ ಮಾಡಬೇಡ, ನಿಮ್ಮ ಮನೆನ ಕರ್ಕೊಂಬ ಮಾತಾಡೋಣ ಅಂತ. ಮನೆಗೆ ಹೋಗು ಕರ್ಕೊಂಬ ಅಂತ ಹೇಳ್ತಾರೆ ಅವ್ರ ಸಾರು. ಹೋಗಿ ಸೂರ್ಯ ಮನೆ ಹತ್ರ ಹೋಗಿ ಮಾತಾಡ್ತಾ ಇರ್ತಾನೆ. ಸೂರ್ಯ ಮನೆಗೆ ಹೋದ್ಮೇಲೆ ಮನೋಜ ಅಂತ ಕರ್ತಾನೆ. ಏನೋ ಯಾವಾಗ ಕರೆದಿದ್ದು, ಇವತ್ತು ಮನೋಜ್ ಅಂತ ಕರ್ತಾ ಇದೆಯೋ ಅಂತ ಅಂತಾನೆ. ಓ ಹೌದಲ್ಲ, ಹಂಗಾದ್ರೆ ಪಿಂಗಯ್ಯ ಅಂತ ಕರ್ತಾನೆ. ಹಂಗಾದ್ರೆ ಪಿಂಗಯ್ಯ ಅಂತ ಕರ್ತಾನೆ. ಪರವಾಗಿಲ್ಲ ಮನೋಜ್ ಅಂತ ಕರೆಯ ಅಂತ ಮನೋಜ್ ಅಂತ ಇರ್ತಾನೆ. ಆಯ್ತಾಯ್ತು ಏನು ಹೇಳು ಅಂತ ಮನೋಜ್ ಕೇಳ್ತಾ ಇರ್ತಾನೆ. ಇಲ್ಲ ಕಣೋ, ನೀನು ಮನೋಜ್ ಅಂಬೋದಕ್ಕನೇ ಪಿಂಕಿ ಚೆನ್ನಾಗೈತಾ ಅಂತ ಹೇಳ್ತಾ ಇರ್ತಾನೆ. ಓ ನೀನು ಇದನ್ನೇ ಹೇಳೋಕೆ ಕರೆದಿದ್ದು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಮನೋಜ್, ನೀನು ಒಳ್ಳೆ ಬಿಸ್ನೆಸ್ ತಗೊಂಬಂದಿನಿ ಅಂತ ಕೇಳ್ತಾ ಇರ್ತಾನೆ. ಕೇಳುವಾಗ ಮನೆ ಎಲ್ಲರೂ ರಂಗನಾಥವ್ರು ಕೆಲ್ಸ್ಕೊಂಡು ಬರ್ತಾ ಇರ್ತಾರೆ. ಹೌದಾ ಸಂಗಯ್ಯ, ಏನು ಕೆಲಸ ಅಂತ ಕೇಳ್ತಾ ಇರ್ತಾನೆ ರಂಗನಾಥವ್ರು. ಕೇಳುವಾಗ TV, ಫ್ರಿಜ್ಜು, AC ಕಾಲ ಮೇಲೆ ಕಾಲಕ್ಕೆ ನೀನು ಚೆನ್ನಾಗಿ ಇದು ಕೆಲಸ ಮಾಡ್ಬೋದು ಅಂತ, ಬಿಸ್ನೆಸ್ ಮಾಡ್ಬೋದು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಮನೋಜ್ಗೆ. ಶಾಂತಿ ಅಂತಾಳೆ, ಯಾಕೋ ಇವನ ಹತ್ರ ರೊಕ್ಕ ತುಂಬ ಇದ್ದಾವಲ್ಲ, ಜಿಗ್ಗಿದ್ದಾವಲ್ಲ, ಅದಕ್ಕೆ ಎಲ್ಲ ಖಾಲಿ ಮಾಡ್ಬೇಕಂತ ಈಗ ಮಾಡ್ತಿದ್ದಾನೆ ಅಂತ ಶಾಂತಿ ಗಂಡನ ಮುಂದೆ ಅಂತಿರ್ತಾಳೆ. ಯಾಕೆ ಈಗ ಮಾತಾಡ್ತಿದ್ದೀಯ, ಸ್ವಲ್ಪ ಹೇಳೋ ತಕ್ಕನ ಮಾಡೋ ತಕ್ಕನ ಸ್ವಲ್ಪ ನಿತರ್ಸಿಮೋದಾಗವಲ್ಲ ಅಂತ ರಂಗನಾಥವ್ರು ಕೇಳ್ತಾ ಇರ್ತಾಳೆ. ಮೀನಾ ಅಂತಾಳೆ, ಯಾಕೆ ಅತ್ತೆ ಒಳ್ಳೇದು ಮಾಡುವಾಗ ಯಾಕೆ ಈಗ ಮಾತಾಡ್ತಿದ್ದೀರಾ ಅಂತ ಮೀನಾ ಅಂತಾಳೆ. ಯಾಕೋ ನಮಗೆ ತುಂಬ ಕೇವಲವಾಗಿ ಮಾತಾಡ್ತೀರಿ, ನಾವು ಅಮ್ಮಂಗ ಅನ್ನಿಸ್ತಿದೆ ಅಂತ ಅಂತಾಳೆ ಶಾಂತಿ. ಓ ಹೌದು ಬಿಡಿ, ನೀವಂತೂ ನಮ್ಮನ್ನು ಕೇವಲ ಮಾಡೋಕ್ಕಲ್ಲ, ನಾವು ಕೇವಲ ಮಾಡ್ತೀವಲ್ಲ, ಅದಕ್ಕೆ ನಿಮ್ಗೆ ಹಿಂಗೆ ಅನ್ನಿಸ್ತು ಬಿಡ ಅಂತ ಮೀನಾ ಅಂತ ಹೇಳ್ತಾಳೆ. ಆಗ ಶಾಂತಿ ಗುರಾಯಿಸ್ತಾ ನೋಡ್ತಾ ಇರ್ತಾಳೆ. ಸೂರ್ಯ ಅಂತಾನೆ, ಬಿಡಿ ನನಗೇನು ನಿಮಗೆ ಒಳ್ಳೇದಂತ ನಾನು ಹೇಳ್ತಾ ಇದ್ದೀನಿ, ನಿಮ್ಮಿಷ್ಟಪ್ಪ, ನಿಮಗೆ ಇಷ್ಟ ಇದ್ರೆ ಮಾಡಿರಿ, ಇಲ್ಲಾಂದರೆ ಬಿಡ್ರಿ ಅಂತ ಹೇಳ್ತಾ ಇರ್ತಾನೆ. ಆಗ ರಂಗನಾಥವ್ರಿ, ಹೌದಲ್ಲ, ತುಂಬ ಒಳ್ಳೇದೇ ಅಲ್ಲ ಇದು, ನೀವು ಒಳ್ಳೇದೇ ಮಾಡ್ಬೇಕಂತ ಅಲ್ಲಿ ಮಾಡ್ತಿರೋದು ನೋಡು ಮನೋಜ ಅಂತ ರಂಗನಾಥವ್ರು ಹೇಳ್ತಾ ಇರ್ತಾಳೆ. ಆಗ ಮನೋಜ್ ಆವಾಗಲೇ ಅಂದಮೇಲೆ ಅವನು ಇನ್ನು ಬೇರೆ ಆಲೋಚನೆದಾಗ ಇರ್ತಾನೆ. ಮನೋಜ್ ಕೇಳ್ತಾನೆ ರೋಹಿಣಿಗೆ, ಯಾಕೋ ಇದು ನಾನು ಸರಿಯಾಗಿ ಅನಿಸ್ತೆ ಅಂತ ಕೇಳ್ತಾ ಇರ್ತಾನೆ. ಆಯಿತು, ನಾಳೆ ಹೋಗಿ ನೋಡಿ ಬರೋಣ, ಹೋಗಿ ನೋಡಿ ಬಂದಮೇಲೆ ಮಾತಾಡೋಣ ಅಂತ ನಾಳೆ ಹೋಗ್ತಾ ಇರ್ತಾರೆ ಅವರು. ಹೋದ್ಮೇಲೆ ಈ ಮೀನಾ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾಳೆ. ಸೂರ್ಯನ ಕೇಳ್ತಾಳೆ, ಯಾಕ್ರಿ ನಮಗೆ ನಮ್ಮ ಮಾತು ಕೇಳೋಕ್ಕಲ್ಲ, ನಮ್ಮನ್ನ ಒಂಚೂರು ಗೌರವ ಕೊಡೋಕ್ಕಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಸೂರ್ಯ ಅಂತಾನೆ, ಹೋಗಲಿ ಬಿಡಿ, ಯಾಕೆ ಅವರು ಒಳ್ಳೇದಕ್ಕೆ ಅಲ್ಲ ನಾನು ಹೇಳಿದ್ದು, ಅವ್ರೇನು ಬೇರೆಯವರಲ್ಲ, ನಮ್ಮ ಮನೆಯವ್ರವರೇ ಅಲ್ಲ, ಒಳ್ಳೇದು ಮಾಡೋಣ ಬಿಡು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆದರೂ ಮನೋಜ್ ಕೂಡ ಸುಮ್ಮನೆ ಮನೆಯಲ್ಲಿ ಖಾಲಿ ಕುಂದಿರ್ತಾನಲ್ವ, ಅವ್ರ ಮಾಮ ಕೂಡ ತುಂಬ ರೊಕ್ಕ ಕಟ್ಟಿ ಕಳಿಸಿದ್ದಾನಲ್ವ, ಅದಕ್ಕೆ ಸುಮ್ಮನೆ ಯಾಕಂತ ಈಗ ಬಿಸ್ನೆಸ್ ಹುಡುಕೊಟ್ಟೆ ಅಷ್ಟೇ ಅಂತ ಕೇಳ್ತಾ ಇರ್ತಾನೆ ಸೂರ್ಯ. ಮೀನಾ ತುಂಬ ಸಿಟ್ಟು ಮಾಡಿಕೊಂಡು, ಅಷ್ಟೇನಾ, ಇನ್ನು ಬೇರೆ ಏನೇನು ಪ್ಲ್ಯಾನ್ ಇದೆಯಾ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಅಪ್ಪನ ಹತ್ರ 25 ಲಕ್ಷ ಸಾಲ ರೊಕ್ಕ ತಗೊಂಡಿದ್ರಲ್ಲ, ಅದಕ್ಕೆ ಅವ್ರ ದುಡಿದು ಎಲ್ಲ ಕೊಡ್ಲಿ ಅಪ್ಪಗ, ಆಗ ಸಂತೋಷವಾಗಿರ್ತಾಳೆ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಅಪ್ಪನಿಗೆ ರೊಕ್ಕ ಕೊಟ್ಟಿದ ಮೇಲೆ ಅಪ್ಪ ಖುಷಿಯಾಗಿರ್ತಾನೆ. ಆಗ ಮನೆಯೆಲ್ಲರೂ ಖುಷಿಯಾಗಿರ್ತಾರಲ್ವ, ಅದಕ್ಕೆ ನಾನು ಈ ಬಿಸ್ನೆಸ್ ಹುಡುಕೊಟ್ಟೆ, ಅವನ ಮುಂದೆ ಮಾತಾಡಲಾರ್ದ ಈಗ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಮೀನಾ ಹತ್ರ ಹೇಳ್ತಾ ಇರ್ತಾನೆ ಸೂರ್ಯ.
ಮೀನಾ ಅಂತಿರ್ತಾಳೆ. ಅವ್ರ ಮಾತು ಇವ್ರ ಮಾತು ಕೇಳಿ ರೊಕ್ಕ ಹಾಗೆ ಮಾಡ್ಕೊಂಡು ಆಗ 2 ಕಾರ್ ಹಾಕ್ಕೊಂಡು ಶಾಪ್ ತಕ ಹೋಗಿ ಶಾಪ್ ಎಲ್ಲ ನೋಡ್ತಾರೆ. ಆಗ ಮ್ಯಾನೇಜರ್ ಹೇಳ್ತಾನೆ, ಶಾಪ್ ಓನರ್ ಹೇಳ್ತಾ ಇರ್ತಾನೆ, ಎಲ್ಲ ನೀವು ಎಲ್ಲ ಚೆಕ್ ಮಾಡ್ಕೊಂಬರ್ರಿ ಅಂತ.